ಇನ್ನು ಎಷ್ಟು ದಿನ ಇವ್ರನ್ನ ದೇವ್ರ ತರ ನೋಡ್ತೀರಾ? ಇವಾಗ ನೀವು ಅವ್ರನ್ನ ಹೊಗಳಿದ್ರು ದಾನ ಧರ್ಮ ಮಾಡೋದಕ್ಕೆ ಅವ್ರ ಹತ್ರ ಏನೂ ಉಳಿದಿಲ್ಲ. ಅದೇನೋ ಹೇಳ್ತಾರಲ್ಲ, ಈಸ್ಕೊಂಡೋ ನೀರ್ ಭದ್ರ ಕೊಟ್ಟೋನ್ ಕೋಡಂಗೆ ಅಂತ. ಮಾವನ ಆಸ್ತಿ ಇಟ್ಕೊಂಡು ಹೆಸರು ಮಾಡ್ಬಿಟ್ರು. ಶಿವರಾಜು, ಇನ್ಮೇಲೆ ಅವ್ರ ಹತ್ರ ಏನೂ ಇಲ್ಲ. ಹೋಗಿ 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 ನಿಮ್ ಕೆಲ್ಸಗಳನ್ನ ನೋಡ್ಕೊಳ್ಳಿ. ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್. ಬೇಕಾಗಿಲ್ಲ. ಹಾಗನ್ಬೇಡಿ ಯಜಮಾನ್ರೆ. ಈ ಅಯೋಗ್ಯರು ಏನೇ ಹೇಳಿದ್ರು ನೀವು ನಮ್ಮ ಪಾಲಿಗೆ ರಾಮನೇ, ನಮಗ್ ದೇವ್ರೇನೆ, ನಮ್ ದೇವ್ರೆ. ಯಜಮಾನ್ರೆ, ಇದು ನೀವು ಹಾಕೊಳ್ಳಿ ಯಜಮಾನ್ರೆ. ಸುಬ್ಬಯ್ಯ, ಬೇಕಾಗಿಲ್ಲಪ್ಪ. ನಮ್ಗೆಲ್ಲ ಅನ್ನ ಕೊಟ್ಟಿರುವಂತ ದೇವ್ರು ಯಜಮಾನ್ರೆ ನೀವು. ನೀವೀಗೆ ಬರೀ ಕಾಲಲ್ಲಿ ನಡಿಬಾರ್ದು ಯಜಮಾನ್ರೆ. ದಯವಿಟ್ಟು ಹಾಕೊಳ್ಳಿ ಯಜಮಾನ್ರೆ. ಏನಾಗ್ತಾ ಇದೆ? ಏನ್ ಮಾಡ್ತಾ ಇದ್ದೀರಾ? ಬಿಡ, ನನ್ನ ಸಾಯಕ್ ಬಿಡ. ಏನಾಗ್ತಿದೆ? ಬಿಡ. ಅತ್ತೆ. ಬಿಡ್ರೋ, ಬಿಡ್ರೋ ನನ್ನ. ಏನಿದು ದೊಡ್ಡಮ್ಮ? ಏನತ್ತೆ? ಇದು ದೊಡ್ಡಮ್ಮ, ಏನ್ ಮಾಡ್ತಿದ್ದೀರಾ? ನನ್ ಸಾಯೋದಕ್ ಬಿಡಿ. ಈಗ ನನ್ ಪಾಲುಗೊಳ್ತಿರೋದು ಸಾವು ಒಂದೇ. ಸಾಯ್ಬೇಕು, ನಾನ್ ಸಾಯ್ಬೇಕು. ನನ್ ಸಾಯೋಕ್ ಬಿಡಿ, ಸಾಯೋಕ್ ಬಿಡಿ. ಬಿಡಿ ಬಿಡಿ. ನಿನ್ ಜೊತೆಗೆ ನನ್ನ ಕೂಡ ಸುಟ್ಬಿಡಿ ದೊಡ್ಡಮ್ಮ. ನನ್ನ ಸಾಯೋಕ್ ಬಿಟ್ಬಿಡಿ ದೊಡ್ಡಮ್ಮ. ನಾನು ಕೂಡ ನನ್ನ ಮಮ್ಮ ಹತ್ರ ಹೋಗ್ಬಿಟ್ರೆ ಇಲ್ಲಿ ಯಾರಿಗೂ ನನ್ನಿಂದ ಯಾವ ನೋವು ಇರಲ್ಲ. ಇಲ್ಲ ದೊಡ್ಡಮ್ಮ, ನಾನು ಸತ್ರ ಸರಿ ಹೋಗುತ್ತೆ. ದೊಡ್ಡಮ್ಮ, ಪ್ಲೀಸ್ ದೊಡ್ಡಮ್ಮ. ನನಗೊಂದು ಅವಕಾಶ ಕೊಡು. ಇದೊಂದ್ಸಲ ನನ್ ಮಾತು ಕೇಳು. ದೊಡ್ಡಪ್ಪ ಹೊರಗೆ ಹೋಗೋದಕ್ಕೆ ಕಾರಣ ನಾನು. ಎಷ್ಟು ಕಷ್ಟ ಆದ್ರೂ ಸರಿ, ಮತ್ತೆ ದೊಡ್ಡಪ್ಪನ ಈ ಮನೆಗೆ ಕರ್ಕೊಂಡ್ ಬರ್ತೀನಿ ನಾನು. ಪ್ಲೀಸ್ ದೊಡ್ಡಮ್ಮ, ಅಲ್ಲಿವರೆಗೂ ನೀನಿಂತ ಯೋಚನೆಗಳನ್ನ ಮಾಡಲ್ಲ ಅಂತ ನನ್ ಮೇಲೆ ಆಣೆ ಮಾಡು. ಪ್ಲೀಸ್ ದೊಡ್ಡಮ್ಮ, ಇನ್ಯಾವತ್ತೂ ಹೀಗ್ ಮಾಡಬೇಡಿ. ಆದ್ಯ ಆದ್ಯ
ಏನೇ ಇದೇನ ಮನೆ? ಹೌದು. ಅಂದ್ರೆ ಇದು ಸುಮ್ಮನೆ ಒಂದು ಮನೆ, ದೊಡ್ಡ ಮನೆ. ಆ ಕಡೆ ಈ ಕಡೆ ಎಲ್ಲ ಇರ್ಬೇಕಲ್ವಾ? ಅದೆಲ್ಲ ಏನಿಲ್ಲ, ದೊಡ್ಡ ಮನೆ ಚಿಕ್ಕ ಮನೆ ಎಲ್ಲ ಇದೆ. ನಡೀರಿ. ಹ್ಮ್. ಅಮ್ಮ, ಇನ್ ಮುಂದೆ ಇದೇ ಮನೇಲಿ ಇರ್ಬೇಕಮ್ಮ ನಾವು. ಹೋಗಮ್ಮ, ನಂಗೆ ಈ ಮನೆ ಇಷ್ಟ ಇಲ್ಲ. ಬಾ, ನಾವು ನಮ್ಮ ಹಳೆ ಮನೆಗೆ ಹೋಗೋಣ. ಇಷ್ಟ ಆದ್ರೂ ಆಗದೆ ಹೋದ್ರು ಸಾಯೋವರೆಗೂ ನಾವು ಇದೇ ಮನೇಲೇ ಇರ್ಬೇಕು. ಏನ್ ಮಾಡ್ತೀನೋ ಅದನ್ನ ತಿನ್ಬೇಕು. ಇದೆಂತ ತಲೆನೋ ಅಮ್ಮ ಇದು. ನಡಿ.